ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ವೀಕ್ಷಕರೇ, ಹಾಗಿದ್ರೆ ಇವತ್ತಿನ ಮೊದಲ ಸುದ್ದಿ ಪತ್ರಿಕೆ ಕನ್ನಡಪ್ರಭ. ಅದರಲ್ಲಿ ಮೊದಲ ಸುದ್ದಿ ಯಾವುದಿದೆ ಅಂತ ಗಮನಿಸೋದಾದ್ರೆ, ಮನೆ ಕೆಲಸದ ಮಹಿಳೆ ರೇಪ್ ಮಾಡಿದವ ಈಗ ಜೈಲಿನಲ್ಲಿ ಕೂಲಿ. ಪ್ರಜ್ವಲ್ ಖೈದಿ ನಂಬರ್ 15,528 ಖೈದಿ ನಂಬರ್ ಕೊಟ್ಟಾಗಿದೆ. ಇಲ್ಲಿವರೆಗೂ ವಿಚಾರಣಾಧೀನ ಖೈದಿ ನಂಬರ್ ಕೊಟ್ಟಿದ್ರು, ಈಗ ಖೈದಿ ಆಗಿದೆ ಅಲ್ಲ, ಸೊ ಹಾಗಾಗಿ ಖೈದಿ ನಂಬರ್ 15,528 ಕೊಟ್ಟಿದ್ದಾರೆ. ಕೋರ್ಟ್ನಿಂದ ಜೈಲಿನವರೆಗೂ ಕಣ್ಣೀರಿಡ್ತಲೇ ಬಂದ ದೇವೇಗೌಡರ ಮೊಮ್ಮಗ. ನಿದ್ರೆ ಇಲ್ಲದೆ ಚಡಪಡಿಕೆ, ಯಾರ ಜೊತೆಗೂ ಬೆರೆಯದೆ ರೇವಣ್ಣ ಪುತ್ರ ಮೌನರತ. ಹಾಸನ ಮಾಜಿ ಎಂಪಿಗೆ ಬಿಳಿ ಸಮವಸ್ತ್ರ, 8 ತಾಸು ದುಡಿದ್ರೆ 525 ವೇತನ. ನೋಡಿ ಹೇಗಿದ್ದ ಮನುಷ್ಯನ ಪರಿಸ್ಥಿತಿ ಹೇಗಾಗಿದೆ ಅನ್ನೋದನ್ನ ಇಲ್ಲಿ ಹೇಳಲಾಗ್ತಾ ಇದೆ. ಹಾಸನದಲ್ಲಿ ಮಾಜಿ MP ಆಗಿದ್ದಾಗಲೂ ವೈಟ್ ಆ್ಯಂಡ್ ವೈಟ್ ಬಿಳಿ ವಸ್ತ್ರ, ರಾಜಕಾರಣಿ ಅಲ್ವಾ. ಈಗ 8 ಗಂಟೆಗಳ ಕಾಲ ಕೆಲಸ ಮಾಡಿದ್ರು 525 ರೂಪಾಯಿ ಕೊಡ್ತಾರೆ ವೇತನ ಅಂತ. ಈ ಮನುಷ್ಯ ಬೇರೆಯವರಿಗೆ ಜಸ್ಟು ಮಜಾ ಮಾಡೋದಕ್ಕೆ ಅಂತ ಅದೆಷ್ಟು ದುಡ್ಡು ಕೊಡ್ತಾ ಇದ್ನೋ ಗೊತ್ತಿಲ್ಲ. ತನ್ನ ಹಿಂದೆ ಮುಂದೆ ಓಡಾಡ್ತಾರಲ್ಲ ಹಿಂಬಾಲಕರು, ಆ ಥರಿಗೆ. ಬಟ್ ಈಗ ಈತನಿಗೆ 8 ಗಂಟೆ ದುಡ್ದ ಅಂತ ಅಂದರೆ 525 ರೂಪಾಯಿ ಕೊಡ್ತಾರೆ. ಇಲ್ಲೂ ಬಿಳಿ ವಸ್ತ್ರನೇ, ಬಟ್ ಅಲ್ಲಿ ರಾಜಕಾರಣಿಯಾಗಿ, ಇಲ್ಲಿ ಖೈದಿಯಾಗಿ. KR ನಗರ ಮೂಲದ ಮನೆಗೆಲಸದ ಮಹಿಳೆ ಮೇಲಿನ ಅತ್ಯಾಚಾರ ಪ್ರಕರಣದಲ್ಲಿ ಜೀವನ ಪರ್ಯಂತ ಜೈಲು ಶಿಕ್ಷೆಗೆ ಗುರಿಯಾಗಿರುವ ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಭಾನುವಾರ ಬೆಳಗ್ಗೆ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಸಜಾ ಖೈದಿ ಸಂಖ್ಯೆ 15,528 ನೀಡಲಾಗಿದೆ. ಶನಿವಾರ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಜೀವನ ಪರ್ಯಂತ ಸೆರೆವಾಸ ತೀರ್ಪು ನೀಡಿದ ಬಳಿಕ ಇಷ್ಟು ದಿನ ವಿಚಾರಣಾಧೀನ ಕೈದಿಯಾಗಿದ್ದ ಪ್ರಜ್ವಲ್ ಈಗ ಸಜಾಬಂದಿಯಾಗಿದ್ದಾನೆ. ಭಾನುವಾರ ಬೆಳಗ್ಗೆ ಜೈಲು ಅಧಿಕಾರಿಗಳು ನಿಯಮಾನುಸಾರ ಪ್ರಜ್ವಲ್ಗೆ ಸಜಾ ಖೈದಿ ಸಂಖ್ಯೆ ಬಿಳಿ ಸಮವಸ್ತ್ರ ನೀಡಿದ್ದಾರೆ. ಭದ್ರತಾ ದೃಷ್ಟಿಯಿಂದ ಜೈಲಿನ ಹೈ ಸೆಕ್ಯೂರಿಟಿ ಸೆಲ್ನಲ್ಲೇ ಪ್ರಜ್ವಲ್ನನ್ನ ಇರಿಸಲಾಗಿದೆ. ಮಾಜಿ ಪ್ರಧಾನಿ ಮೊಮ್ಮಗನಾದ ಅಪರಾಧಿ ಪ್ರಜ್ವಲ್ ಇನ್ನು ಮುಂದೆ ಜೈಲು ನಿಯಮಾವಳಿ ಪ್ರಕಾರ ಜೈಲು ಅಧಿಕಾರಿಗಳು ನೀಡುವ ಕೆಲಸ ಮಾಡಿಕೊಂಡು ದಿನವನ್ನ ದೂಡಬೇಕಾಗತ್ತೆ. ತಡರಾತ್ರಿವರೆಗೂ ನಿದ್ದೆ ಮಾಡಿಲ್ಲ ಅಂತೆ, ತಡಬಡಿಸ್ತಾ ಇದ್ನಂತೆ, ನಿದ್ದೆನೂ ಮಾಡಿಲ್ವಂತೆ. ಪಶ್ಚಾತ್ತಾಪ ಅಂತೂ ಖಂಡಿತ ಆತನಿಗೆ ಕಾಡಿಲ್ಲ. ಯಾಕಂದರೆ ಆತ ಕೋರ್ಟಲ್ಲಿ ಮಾತಾಡಿದ ರೀತಿನೇ ನೋಡಿದಾಗ ಗೊತ್ತಾಗ್ತಿತ್ತು ಅವನಿಗೆ ಪಶ್ಚಾತ್ತಾಪ ಅನ್ನೋದು ಇಲ್ಲ ಅಂತ. ಬಟ್ ನನ್ನ ಜೀವನ ಹಿಂಗಾಯ್ತಲ್ಲ, ಹೆಂಗೆ ಹೊರಗೆ ಬರೋದು, ಏನು ಮಾಡೋದು ಅಂತ ಏನಾದರೂ ಯೋಚನೆ ಮಾಡ್ಕೊಂಡು ಕೂತಿದ್ದ ಅಂತ ಕಾಣಿಸುತ್ತೆ. ಜನಪ್ರತಿನಿಧಿ ಕೋರ್ಟ್ ನಲ್ಲಿ ಪ್ರಜ್ವಲ್ ರೇವಣ್ಣ ದಾಖಲೆ ಬರೆದಿರೋದು. ಏನಪ್ಪ ದಾಖಲೆ ಬರೆದಿದ್ದಾನೆ ನೋಡೋದಾದ್ರೆ, ಜೀವಾವಧಿ ಶಿಕ್ಷೆಗೆ ಗುರಿಯಾದ ಮೊದಲಿಗ, ಮೇಲ್ಮನವಿ ಸಲ್ಲಿಸಲಿರುವ ಪ್ರಥಮ ವ್ಯಕ್ತಿ. ನೋಡಿ, ಜೀವಾವಧಿ ಶಿಕ್ಷೆಗೆ ಗುರಿಯಾದಂಥ ಮೊದಲಿಗ ಅನ್ನುವಂಥ ಕುಖ್ಯಾತಿ ಈತನಿಗೆ ಸಲ್ತಾ ಇದೆ. ಇನ್ನು ಮೇಲ್ಮನವಿ ಸಲ್ಲಿಸುವಂಥ ಪ್ರಥಮ ವ್ಯಕ್ತಿಯು ಕೂಡ ಈತನೇ. ನೋಡಿ, ಇಲ್ಲಿ ಏನು ಡೆವಲಪ್ಮೆಂಟ್ ಆಗಿದೆ ಅಂತ ಅಂದರೆ, ಹಾಲಿ ಮಾಜಿ ಜನಪ್ರತಿನಿಧಿಗಳ ವಿಚಾರಣೆಗೆ ರಾಜ್ಯದಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯ ಸ್ಥಾಪನೆಯಾದ ಬಳಿಕ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿರುವುದು ಇದೇ ಮೊದಲು. ಜನಪ್ರತಿನಿಧಿ ನ್ಯಾಯಾಲಯ ಅಂತ ಏನು ಸ್ಥಾಪನೆ ಆಗಿದೆಯಲ್ಲ, ಇದು ಸ್ಥಾಪನೆ ಆದ ನಂತರ ಅದೇ ಒಂದು ಕೋರ್ಟ್ನಿಂದ ತೀರ್ಪು ಪ್ರಕಟ ಆಗಿ ಆ ನಂತರ ಜೈಲಿಗೆ ಜೀವಾವಧಿ ಶಿಕ್ಷೆಗೆ ಅಂತ ಹೋದಂಥ ಏಕೈಕ ವ್ಯಕ್ತಿ ಈತನೇ ಅನ್ನೋದೊಂದು ಕುಖ್ಯಾತಿ ಕೂಡ ಈತನ ಹೆಗಲಿಗೀಗ. ತೀರ್ಪಿನ ವಿರುದ್ಧ ಹೈಕೋರ್ಟ್ಗೆ ಪ್ರಜ್ವಲ್ ಮೇಲ್ಮನವಿ ಸಲ್ಲಿಸಿದ್ದಾರೆ. ಜನಪ್ರತಿನಿಧಿ ಕೋರ್ಟ್ ವಿಧಿಸಿದ ಜೀವಾವಧಿ ಶಿಕ್ಷೆ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋದಂಥ ರಾಜ್ಯದ ಮೊದಲ ವ್ಯಕ್ತಿ ಕೂಡ ಈತನೇ ಆಗ್ತಾ ಇದ್ದಾನೆ. ಈವರೆಗೆ ರಾಜ್ಯದ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯವು ಒಬ್ಬ ಮಾಜಿ ಅಥವಾ ಹಾಲಿ ಜನಪ್ರತಿನಿಧಿಗೆ ವಿಧಿಸಿರುವಂಥ ಗರಿಷ್ಠ ಶಿಕ್ಷೆ ಅಂದರೆ 7 ವರ್ಷ ಜೈಲು. ಬೇಲಿಕೇರಿ ಕೇಸ್ನಲ್ಲಿ ಕಾಂಗ್ರೆಸ್ನ ಶಾಸಕ ಸತೀಶ್ ಸೈಲ್ಗೆ ಆ ಶಿಕ್ಷೆಯನ್ನು ಕೊಡಲಾಗಿತ್ತು. ಅದಾದ ನಂತರ ಜೀವಾವಧಿ ಶಿಕ್ಷೆ ಅಂತ ಒಂದು ಗರಿಷ್ಠ ಪ್ರಮಾಣದ ಶಿಕ್ಷೆಯನ್ನು ಇದೇ ಮೊದಲ ಬಾರಿಗೆ ಇಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪನ್ನು ನೀಡಿರೋದು. ಇನ್ನು ಹಲವು ಪ್ರಥಮಗಳಿಗೆ ಈತ ಸಾಕ್ಷಿ ಆಗ್ತಾನೆ. ಈತ ಮೇಲ್ಮನವಿ ಸಲ್ಲಿಸಿದ್ರೆ ಅದು ಏನೇನು ಅಂತ ನೋಡೋದಾದ್ರೆ, ನೋಡಿ, ಪ್ರಮುಖವಾಗಿ ಇಲ್ಲಿ ಕರ್ನಾಟಕ ಹೈಕೋರ್ಟ್ ಕಾಯ್ದೆ 1961 ಪ್ರಕಾರ ಜೀವಾವಧಿ ಅಥವಾ ಮರಣದಂಡನೆಗೆ ವಿಧಿಸಿದ ಪ್ರಕರಣಗಳ ಸಂಬಂಧ ಸಲ್ಲಿಕೆ ಆಗುವ ಕ್ರಿಮಿನಲ್ ಮೇಲ್ಮನವಿಯನ್ನ ವಿಭಾಗೀಯ ಪೀಠ ವಿಚಾರಣೆ ನಡೆಸಬೇಕಾಗತ್ತೆ. ಜೀವಾವಧಿಗಿಂತ ಕಡಿಮೆ ಅವಧಿ ಶಿಕ್ಷೆಯಾದ ಪ್ರಕರಣದಲ್ಲಿ ಏಕಸದಸ್ಯ ಪೀಠ ವಿಚಾರಣೆ ನಡೆಸುತ್ತೆ. ನ್ಯಾಯಮೂರ್ತಿ ಮುದಗಲ್ ನೇತೃತ್ವದ ವಿಭಾಗೀಯ ಪೀಠ ವಿಚಾರಣೆ ಮಾಡೋ ಸಾಧ್ಯತೆ ಇದೆ. ಸದ್ಯ ಹೈಕೋರ್ಟ್ ಹಿರಿಯ ನ್ಯಾಯಮೂರ್ತಿ KS ಮುದಗಲ್ ಮತ್ತು ನ್ಯಾಯಮೂರ್ತಿ K ಮನ್ಮಥ್ ರಾವ್ ಅವರ ವಿಭಾಗೀಯ ಪೀಠದ ಮುಂದೆ ಜೀವಾವಧಿ ಶಿಕ್ಷೆ ಪ್ರಶ್ನಿಸಲಾಗಿರುವ ಕ್ರಿಮಿನಲ್ ಮೇಲ್ಮನವಿಗಳನ್ನು ವಿಚಾರಣೆಗೆ ನಿಗದಿಪಡಿಸಲಾಗಿದೆ. ಪ್ರಜ್ವಲ್ ಮೇಲ್ಮನವಿಯನ್ನ ಇದೇ ನ್ಯಾಯಪೀಠದ ಮುಂದೆ ವಿಚಾರಣೆಗೆ ನಿಗದಿಪಡಿಸಬಹುದು. ಆಗ ಈ ನ್ಯಾಯಪೀಠವನ್ನು ಜನಪ್ರತಿನಿಧಿಗಳ ವಿಶೇಷ ವಿಭಾಗೀಯ ನ್ಯಾಯಪೀಠವಾಗಿ ಗೊತ್ತುಪಡಿಸದೆ
ಗೊತ್ತುಪಡಿಸಬೇಕಾಗತ್ತೆ. ಇಲ್ಲವೇ ಮತ್ತೊಂದು ವಿಭಾಗೀಯ ಪೀಠವನ್ನು ವಿಶೇಷ ಜನಪ್ರತಿನಿಧಿಗಳ ವಿಭಾಗೀಯ ಪೀಠವಾಗಿ ಗೊತ್ತುಪಡಿಸಿ ನೋಟಿಫಿಕೇಶನ್ ಮಾಡಬೇಕಾಗತ್ತೆ. ಆ ಪೀಠದ ಮುಂದೆ ಪ್ರಜ್ವಲ್ ಮೇಲ್ಮನವಿ ವಿಚಾರಣೆಗೆ ನಿಗದಿಪಡಿಸಬಹುದು ಅಂತ ಕಾನೂನು ತಜ್ಞರು ಹೇಳ್ತಾ ಇದ್ದಾರೆ. 7 ವರ್ಷ ಜೈಲು ಶಿಕ್ಷೆಗೆ ಗರಿಷ್ಠ. ಈವರೆಗೆ ರಾಜ್ಯದ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯವು ಒಬ್ಬ ಮಾಜಿ ಅಥವಾ ಹಾಲಿ ಜನಪ್ರತಿನಿಧಿಗೆ ವಿಧಿಸಿರುವಂತ ಗರಿಷ್ಠ ಶಿಕ್ಷೆ ಅಂದ್ರೆ ಅದು 7 ವರ್ಷ ಜೈಲು ಮಾತ್ರ. ಆದ್ರೆ ಈತನ ಮೇಲೆ ಇದೀಗ ಪ್ರಥಮ ಬಾರಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿದೆ. ಹಾಗಾಗಿ ಪ್ರಜ್ವಲ್ ಮೇಲ್ಮನವಿ ಹಲವು ಪ್ರಥಮಗಳಿಗೆ ಸಾಕ್ಷಿ ಆಗ್ತಾ ಇದೆ. ಜೀವಾವಧಿ ಶಿಕ್ಷೆ ವಿರುದ್ಧ ಕ್ರಿಮಿನಲ್ ಮೇಲ್ಮನವಿ ಖಚಿತ. ಇಂಥ ಮೇಲ್ಮನವಿ ಸಲ್ಲಿಸಿದ ಮೊದಲ ಮಾಜಿ ಜನಪ್ರತಿನಿಧಿ ಆಗ್ತಾನೆ ಈ ಪ್ರಜ್ವಲ್. ಸೊ ಈತ ಮಾಡಿದಂಥ ಕೆಲಸಕ್ಕೆ ಹಲವು ಪ್ರಥಮಗಳಿಗೆ ಈತ ಸಾಕ್ಷಿ ಆಗ್ತಾ ಇರೋದು. ನೋಡಿ, ಈತ ಸಂಸದ ಆದಂಥ ಸಂದರ್ಭದಲ್ಲಿ ಈತನ ಬಗ್ಗೆ ಪಾಸಿಟಿವ್ ಆಗಿ ನಾವುಗಳು ಚರ್ಚೆ ಮಾಡ್ತಾ ಇದ್ವಿ. ಅತಿ ಚಿಕ್ಕ ವಯಸ್ಸಿನಲ್ಲಿ ಸಂಸದ ಆದಂಥ ಹೆಗ್ಗಳಿಕೆ ಬಂದಿದೆ. ಅತಿ ಚಿಕ್ಕ ವಯಸ್ಸಿನಲ್ಲಿ ವರ್ಚಸ್ಸನ್ನ ಇಟ್ಕೊಂಡಂತ ನಾಯಕ ಅಂತ ಕರೆಸ್ಕೊಳ್ತಾನೆ. ಮುಂದಿನ ಕರ್ನಾಟಕವನ್ನ ನಾವು ಗಮನಿಸುವುದಾದ್ರೆ ಈತ ಒಂದು ಒಳ್ಳೆ ಪೊಸಿಷನಿಗಂತೂ ಹೋಗ್ತಾನೆ, ಈತ ಅಷ್ಟು ಬ್ರಿಲಿಯಂಟ್ ಇದ್ದಾನೆ ಅಂತೆಲ್ಲ ಚರ್ಚೆಗಳನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ವಿ. ಬಟ್ ಈಗ ಯಾವ ಥರ ಚರ್ಚೆ ಮಾಡ್ತಾ ಇದ್ದೀವಿ, ಈತ ಹಲವು ಪ್ರಥಮಗಳಿಗೆ ಕಾರಣನಾಗ್ತಾನೆ. ಮೊದಲ ಬಾರಿಗೆ ಇಂಥದ್ದೊಂದು ಕೇಸ್ನಲ್ಲಿ ಜೈಲಿಗೆ ಹೋದಂಥ ವ್ಯಕ್ತಿ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸಿದಂಥ ಕುಖ್ಯಾತಿ ಕೂಡ ಈತನಿಗೆ ಸಲ್ಲುತ್ತದೆ. ರಾತ್ರಿ ಎಲ್ಲ ಏನೋ ಯೋಚನೆ ಮಾಡ್ಕೊಂಡು ಕೂತಿದ್ದಂತೆ, ಮೋಸ್ಟ್ಲಿ ಇದನ್ನೇ ಅಂತ ಕಾಣಿಸುತ್ತೆ, ಹಿಂಗಾಗ್ಬಿಡ್ತಲ್ಲ ನನ್ನ ಜೀವನ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಕಚ್ಚಾಟ ನಡೀತಾ ಇದೆ. ಕಾಂಗ್ರೆಸ್ನವರು BJPಗೆ ನೀವು ಮುಜುಗರ ಆಗ್ತಾ ಇದೆ ಅಂತ, JDS ಪಕ್ಷದ ಕತೆಗೇನು ಅಂತ, ಅಯ್ಯೋ ಈತ ಮಾಡಿದಂಥ ಈ ಕೆಲಸದಿಂದ ಎಲ್ರಿಗೂ ಡ್ಯಾಮೇಜ್ ಆಯಿತು, ಎಲ್ರಿಗೂ ಸಮಸ್ಯೆ ಆಯಿತು, ಮೈತ್ರಿ ಮಾಡ್ಕೊಂಡಿರುವ BJP ಮತ್ತು JDSನ ಕತೆ ಏನು, JDSನ ವರ್ಚಸ್ಸಿಗೆ ಧಕ್ಕೆ ಆಗುತ್ತೆ, ಈ ಥರದ್ದೆಲ್ಲ ಅದಕ್ಕೆ ಸಂಬಂಧಪಟ್ಟಂಥ ರಿಯಾಕ್ಷನ್ಸ್ ಕೂಡ ಕೊಡಲಾಗಿದೆ. BJP ಅವ್ರಿಗೆ ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ಪ್ರಹ್ಲಾದ್ ಜೋಶಿ ಅವರು, ಕೇಂದ್ರ ಸಚಿವರು, ತೀರ್ಪು ಒಪ್ಪಬೇಕು, ಮುಜುಗರ ನಮಗೇನು ಆಗಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಪ್ರಕರಣದ ತೀರ್ಪನ್ನು ಎಲ್ಲರೂ ಒಪ್ಪಲೇಬೇಕು. ಈ ವಿಚಾರದಲ್ಲಿ BJPಗೆ ಮುಜುಗರ ಏನಿಲ್ಲ. JDS ಒಂದು ಪ್ರತ್ಯೇಕ ಪಕ್ಷ, ಅವ್ರ ಜೊತೆ ನಮ್ಮ ಮೈತ್ರಿ ಇದೆ. ಆದರೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಿದೆ. ಇದನ್ನು ರಾಜಕಾರಣ ಮಾಡೋದು ಸರಿಯಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಇವರ ಸಹೋದರ ನಿಖಿಲ್ ಕುಮಾರಸ್ವಾಮಿ ಅವರು, ಇವರು JDSನ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಮತ್ತು ಪ್ರಜ್ವಲ್ ಅವರ ಸಹೋದರ. ಈ ಹಿಂದೆಲ್ಲ ಭಾಷಣದಲ್ಲಿ ನಾನು ಮತ್ತು ನನ್ನ ತಮ್ಮ, ನಾನು ಮತ್ತು ನನ್ನ ಸಹೋದರ ಅಂತೆಲ್ಲ ಮಾತಾಡಿದ್ರು. ಅವರು ಈಗೇನು ಹೇಳ್ತಾ ಇದ್ದಾರೆ, ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆ ಆಗಿದ್ದಕ್ಕೆ ಅಂದರೆ ನಿಖಿಲ್ ಅವರ ಮಾತು ಈ ಥರ ಇದೆ. ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ನ್ಯಾಯಾಲಯ ಶಿಕ್ಷೆ ವಿಧಿಸಿದೆ. ಕೋರ್ಟ್ ತೀರ್ಪಿಗೆ ಯಾರೇ ಆದರೂ ತಲೆ ಬಗ್ಲೇಬೇಕು. ಈ ಬಗ್ಗೆ ಹೆಚ್ಚಿನದೇನನ್ನು ಹೇಳಲಾರೆ. ಪ್ರಜ್ವಲ್ ವಿರುದ್ಧ ಆರೋಪ ಬಂದ ತಕ್ಷಣ ಪಕ್ಷದಿಂದ ಅವರನ್ನು ಅಮಾನತು ಮಾಡಲಾಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ಕೈ ತೊಳ್ಕೊಳ್ತಾ ಇದ್ದಾರೆ ಶಿಸ್ತಾಗಿ, ನಮಗೂ ಇದಕ್ಕೂ ಸಂಬಂಧ ಎಲ್ಲ ಮಾಡಿದ ಅನುಭವಿಸ್ತಾ ಇದ್ದಾರೆ. ಈ ಹಿಂದೆ ಇವ್ರ ಮೇಲೆ ಆರೋಪ ಬಂದಾಗಲೇ ನಮ್ಮ ಪಕ್ಷ ಇವ್ರನ್ನು ಉಚ್ಚಾಟನೆ ಮಾಡಿದೆ ಅಂತ. ಏನು ಮಾಡೋಕ್ಕಾಗಲ್ಲ, ರಾಜಕೀಯನೇ ಹಾಗೆ. ಒಮ್ಮೆ ಸಮರ್ಥಿಸ್ಕೊಳ್ಬೇಕು, ಒಮ್ಮೆ ದೂರಬೇಕು, ಒಮ್ಮೆ ಸ್ನೇಹಿತರಾಗಬೇಕು, ಒಮ್ಮೆ ವಿರೋಧಿಗಳಾಗಬೇಕು. ಮೊದಲೇ ಅಣ್ಣ ತಮ್ಮಂದರು ಅಂತ ಬಂದಾಗ ದಾಯಾದಿಗಳು ಅಂತ ಕರೀತಾರೆ. ಅಂಥದ್ರಲ್ಲಿ ಪ್ರಜ್ವಲ್ ಮಾಡಿದಂಥ ಕೆಲಸದಿಂದ ಆ ಫ್ಯಾಮಿಲಿಗೆ ಒಂದಷ್ಟು ಬೇಸರ ಇದ್ದೇ ಇರುತ್ತೆ, ಏನೇ ಹೇಳಿದ್ರು ಕೂಡ. ಈಗ ಅವರು ಅದನ್ನೇ ಹೇಳ್ತಾ ಇದ್ದಾರೆ, ಏನು ಕಾನೂನು ಏನು ಹೇಳುತ್ತೆ ಅದನ್ನು ಫಾಲೋ ಮಾಡಲೇಬೇಕಾಗತ್ತೆ. ಅದ್ರ ಬಗ್ಗೆ ನಾವು ಜಾಸ್ತಿ ಚರ್ಚೆನೂ ಮಾಡೋಕ್ಕಾಗೋದಿಲ್ಲ. ಅದಲ್ಲದೆ ನಾವು ಪಕ್ಷದಿಂದ ಉಚ್ಚಾಟನೆ ಮಾಡಿಬಿಟ್ಟಿದ್ದೀವಿ, ಅವ್ರಿಗೂ ನಮಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಹೇಳಿದ್ದಾರೆ. ಇನ್ನು